ರೆಡ್ಡಿಯವರ ಚಾಳಿನೇ ಇದೆ ಮೊದಲಿನಿಂದ. ಆ ಬೆಳ್ಳಾರಿ ಹಾಳು ಮಾಡಿದ್ದು ಅವ್ರ ಕಾರ್ಯಕಾಲದಲ್ಲಿನೇ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ. ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಆಗುತ್ತೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ ಅವರು? ಇವತ್ತು ನೋಡಿ, ಅವರೇ ಗೊಂದಲ ನಿರ್ಮಾಣ ಮಾಡ್ತಾರೆ, ಅವರೇ ಕಲ್ಲು ತೂರಾಟ ಮಾಡಿಸ್ತಾರೆ, ಅವರೇ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಾರೆ, ಅವರೇ ದೂರು ಕೊಡ್ತಾರೆ, ಮತ್ತೆ ಅವರೇ ಹೇಳಿಕೆಗಳು ಕೊಡ್ತಾರೆ. ಯಾವ ಅವ್ರ ಹತ್ರ ನೈತಿಕತೆ ಇದೆ ಹೇಳಿ? ಪಾರದರ್ಶಕವಾಗಿ ತನಿಖೆ ಆಗ್ತದೆ. ರೆಡ್ಡಿಯವರ ಚಾಳಿನೇ ಇದೆ ಮೊದಲಿನಿಂದ. ಆ ಬೆಳ್ಳಾರಿ ಹಾಳು ಮಾಡಿದ್ದು ಅವ್ರ ಕಾರ್ಯಕಾಲದಲ್ಲಿನೇ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ. ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಆಗುತ್ತೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ ಅವರು? ಇವತ್ತು ನೋಡಿ, ಅವರೇ ಗೊಂದಲ ನಿರ್ಮಾಣ ಮಾಡ್ತಾರೆ, ಅವರೇ ಕಲ್ಲು ತೂರಾಟ ಮಾಡಿಸ್ತಾರೆ, ಅವರೇ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಾರೆ, ಅವರೇ ದೂರು ಕೊಡ್ತಾರೆ, ಮತ್ತೆ ಅವರೇ ಹೇಳಿಕೆಗಳು ಕೊಡ್ತಾರೆ. ಯಾವ ಅವ್ರ ಹತ್ರ ನೈತಿಕತೆ ಇದೆ ಹೇಳಿ? ಪಾರದರ್ಶಕವಾಗಿ ತನಿಖೆ ಆಗ್ತದೆ. ರೆಡ್ಡಿಯವರ ಚಾಳಿನೇ ಇದೆ ಮೊದಲಿನಿಂದ. ಆ ಬೆಳ್ಳಾರಿ ಹಾಳು ಮಾಡಿದ್ದು ಅವ್ರ ಕಾರ್ಯಕಾಲದಲ್ಲಿನೇ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ. ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಆಗುತ್ತೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ ಅವರು? ಇವತ್ತು ನೋಡಿ, ಅವರೇ ಗೊಂದಲ ನಿರ್ಮಾಣ ಮಾಡ್ತಾರೆ, ಅವರೇ ಕಲ್ಲು ತೂರಾಟ ಮಾಡಿಸ್ತಾರೆ, ಅವರೇ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಾರೆ, ಅವರೇ ದೂರು ಕೊಡ್ತಾರೆ, ಮತ್ತೆ ಅವರೇ ಹೇಳಿಕೆಗಳು ಕೊಡ್ತಾರೆ. ಯಾವ ಅವ್ರ ಹತ್ರ ನೈತಿಕತೆ ಇದೆ ಹೇಳಿ? ಪಾರದರ್ಶಕವಾಗಿ ತನಿಖೆ ಆಗ್ತದೆ. ರೆಡ್ಡಿಯವರ ಚಾಳಿನೇ ಇದೆ ಮೊದಲಿನಿಂದ. ಆ ಬೆಳ್ಳಾರಿ ಹಾಳು ಮಾಡಿದ್ದು ಅವ್ರ ಕಾರ್ಯಕಾಲದಲ್ಲಿನೇ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ. ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಆಗುತ್ತೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ ಅವರು? ಇವತ್ತು ನೋಡಿ, ಅವರೇ ಗೊಂದಲ ನಿರ್ಮಾಣ ಮಾಡ್ತಾರೆ, ಅವರೇ ಕಲ್ಲು ತೂರಾಟ ಮಾಡಿಸ್ತಾರೆ, ಅವರೇ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಾರೆ, ಅವರೇ ದೂರು ಕೊಡ್ತಾರೆ, ಮತ್ತೆ ಅವರೇ ಹೇಳಿಕೆಗಳು ಕೊಡ್ತಾರೆ. ಯಾವ ಅವ್ರ ಹತ್ರ ನೈತಿಕತೆ ಇದೆ ಹೇಳಿ? ಪಾರದರ್ಶಕವಾಗಿ ತನಿಖೆ ಆಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.